ನೋಡ್ತಾ ಇದ್ರ ವಿವಿಸಿ ನ್ಯೂಸ್. ನಾನು ಸ್ವಾಗತ. ಹಾಸನ ಹೊಳೆನರಸೀಪುರ ಮಾರ್ಗ ಮಧ್ಯ ಬರ್ತಕ್ಕಂಥ ಹಂಗ್ರಳ್ಳಿ ರೈಲ್ವೆ ಮೇಲ್ಸೇತುವೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ರೇವಣ್ಣ ಅವರು ಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಹಂಗ್ರಳ್ಳಿ ರೈಲ್ವೆ ಮೇಲ್ಸೇತುವೆಯನ್ನು ನಿರ್ಮಾಣ ಮಾಡಬೇಕು ಅಂತ ಅಪ್ರೂವಲ್ ತಗೊಬಂದ್ರು. ರೈಲ್ವೆ ಮೇಲ್ಸೇತುವೆ ಕೂಡ ನಿರ್ಮಾಣ ಆಯಿತು. ರೈಲ್ವೆ ಮೇಲ್ಸೇತುವೆ ನಿರ್ಮಾಣವಾಗಿ ಉದ್ಘಾಟನೆಗಿಂತ ಮುಂಚೆ 3 ಸಲ, ಉದ್ಘಾಟನೆ ಆದ ಮೇಲೆ 2 ಸಲ ಬಿದ್ದು ಹೋಯಿತು. ಇದಾದ ಮೇಲೆ ರೈಲ್ವೆ ಮೇಲ್ಸೇತುವೆಯನ್ನ ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಇದು ಒಂದು ಪಾರ್ಟ್. ಕಳೆದ 1 ವರ್ಷಗಳ ಮೇಲಾಯ್ತು ರೈಲ್ವೆ ಮೇಲ್ಸೇತುವೆ ರೀಕನ್ಸ್ಟ್ರಕ್ಟ್ ಆಗ್ತಾ ಇದೆ. ಆ ರೈಲ್ವೆ ಮೇಲ್ಸೇತುವೆ ರೀಕನ್ಸ್ಟ್ರಕ್ಟ್ ಆಗಿ ಕಾಮಗಾರಿ ಮುಕ್ತಾಯಗೊಳ್ಳುವ ಮೊದಲೇ ಮತ್ತೊಂದು ಬದಿಯಲ್ಲಿ ಇನ್ನೊಂದು ಪಥದ ರೈಲ್ವೆ ಮೇಲ್ಸೇತುವೆಯನ್ನ ನಿರ್ಮಾಣ ಮಾಡಲಿಕ್ಕೆ ರೇವಣ್ಣ ಅವರು ಅಪ್ರೂವಲ್ ತಗೊಬಂದಿದ್ದಾರೆ. ಅಭಿವೃದ್ಧಿಯ ಅಧಿಕಾರ ಎಂದು ಕರೆಸಿಕೊಳ್ಳುವ ರೇವಣ್ಣ ಅವರು ಹಂಗ್ರಳ್ಳಿ ರೈಲ್ವೆ ಮೇಲ್ಸೇತುವೆಯ ಮತ್ತೊಂದು ಬದಿ ಇನ್ನೊಂದು ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಮಾಡಕ್ಕೆ ಈಗ ಆಲ್ರೆಡಿ ಅಪ್ರೂವಲ್ ತಗೊಬಂದಿದ್ದಾರೆ. 36 ಕೋಟಿ ರು ವೆಚ್ಚದಲ್ಲಿ ಕೇಂದ್ರದಿಂದ ತೆಗೆದುಕೊಂಡು ಬಂದಿರತಕ್ಕಂತ ಅನುದಾನ. ಇನ್ನೊಂದು ಬದಿಯಲ್ಲೂ ಕೂಡ ರೈಲ್ವೆ ಮೇಲ್ಸೇತುವೆ ನಿರ್ಮಾಣವಾಗಲಿದೆಯಂತೆ. 2008ರಲ್ಲಿ ರೇವಣ್ಣ ಅವರು PWD ಮಿನಿಸ್ಟರ್ ಆಗಿದ್ರು ಮೈತ್ರಿ ಸರ್ಕಾರದ ಅವಧಿಯಲ್ಲಿ. ಆ ಸಂದರ್ಭದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅನುಪಾತದ ಅಡಿಯಲ್ಲಿ ಹಂಗ್ರಳ್ಳಿ ರೈಲ್ವೆ ಮೇಲ್ಸೇತುವೆಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಪ್ರಪೋಸಲ್ ತಗೊಬಂದು ಅನುಮೋದನೆಯನ್ನು ಕೂಡ ತಗೊಬಂದ್ರು. ಅದಾದ ಮೇಲೆ ಇವರ ಸರ್ಕಾರ ಪತನವಾಯಿತು. ಕಾಮಗಾರಿ ಹಂಗೆ ಸ್ಟಾಪ್ ಆಗಿತ್ತು. ಸುಮಾರು ಏನಿಲ್ಲ ಅಂತ ಅಂದ್ರು 6 ವರ್ಷಗಳ ಕಾಲ ಇದು ಹಿಂಗೆ ಕುಂಟುತ್ತಾ ತೆವಳುತ್ತಾ ಸಾಗಿ 2017ರಲ್ಲಿ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಒಂದು ಹಂತಕ್ಕೆ ಪೂರ್ಣಗೊಳ್ತು. ಬಟ್ ವಿಪರ್ಯಾಸ ಅಂದ್ರೆ 2006 ವರ್ಷಗಳ ಕಾಲ ತಳ್ಳಿ ನೂಕಿ ಎಲ್ಲ ಆಗಿ 2017ರಲ್ಲಿ ಕಾಮಗಾರಿ ಪೂರ್ಣಗೊಳ್ತು. ಆದರೆ ಉದ್ಘಾಟನೆ ಆಗಿದ್ದು 2018ರಲ್ಲಿ. ಬಟ್ ಇದ್ರಲ್ಲಿ ಇನ್ನೊಂದು ವಿಪರ್ಯಾಸ ಅಂತ ಅಂದ್ರೆ ಉದ್ಘಾಟನೆಗೊಳ್ಳುವ ಮುನ್ನವೇ 3 ಬಾರಿ ರೈಲ್ವೆ ಮೇಲ್ಸೇತುವೆ ಸ್ಲ್ಯಾಬ್ಗಳು ಬಿದ್ದೋದು. 3 ಬಾರಿ. ಆದ್ರೂ ಕೂಡ ಎಚ್ಚೆತ್ಕೊಳ್ಳಿಲ್ಲ. ಕಾಮಗಾರಿ ಮುಗಿದಿತ್ತು ಅಂತ ಹೇಳಿದ್ರು. ಕಾಂಟ್ರಾಕ್ಟರ್ ಯಾರೋ ಬಿಟ್ಕೊಟ್ಟು ಹೋದ. ಚಾಲನೆ ಕೊಟ್ಟರು 2018ರಲ್ಲಿ. 2018ರಲ್ಲಿ ರೈಲ್ವೆ ಮೇಲ್ಸೇತುವೆ ಇನಾಗ್ರೇಟ್ ಆದ್ಮೇಲೂ ಕೂಡ 2 ಬಾರಿ ಸ್ಲ್ಯಾಬ್ಗಳು ಬಿದ್ವು. 2 ಬಾರಿ ಕುಸಿದು ಸೇತುವೆ ಕುಸಿಯೋ ಹಂತಕ್ಕೆ ಬಂತು. ಯಾವುದೋ ಅದೃಷ್ಟ, ಯಾವುದೇ ಪ್ರಾಣಾಪಾಯಗಳು ಸಂಭವಿಸಲಿಲ್ಲ. ಈ ರೈಲ್ವೆ ಮೇಲ್ಸೇತುವೆಯನ್ನ ಹೀಗೆ ಬಿಟ್ಟರೆ ಮುಂದೊಂದು ದಿವಸ ಇಡೀ ರೈಲ್ವೆ ಮೇಲ್ಸೇತುವೆ ಕೊಲ್ಯಾಪ್ಸ್ ಆಗಿ ಹೋಗಬಹುದೆಂದು ಅಂದಾಜಿಸಿ ಕೊನೆಗೆ ಇಡೀ ರೈಲ್ವೆ ಮೇಲ್ಸೇತುವೆಯನ್ನ ರೀಕನ್ಸ್ಟ್ರಕ್ಟ್ ಮಾಡಕ್ ಮುಂದಾದ್ರು. ಬಟ್ ಇದರಲ್ಲಿ ನಮಗೆ ಬಹಳ ಸಿಲ್ಲಿ ಅನ್ಸೋದು, ಅವನ್ ಯಾರು ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಮಾಡಿದ್ನಲ್ಲ, ಆತ ನಿರ್ಮಾಣ ಮಾಡಿ ಇನಾಗ್ರೇಟ್ ಆಗಿ 1 ವರ್ಷ 2 ವರ್ಷ ಕಳಿಯೋದ್ರೊಳಗಡೆ, ಆಮೇಲೆ ನಾನು ಆಗ್ಲೇ ಹೇಳಿದೆ ಇನಾಗ್ರೇಷನ್ ಹಾಕಿಂತ ಮುಂಚೆ 3 ಸಲ, ಇನಾಗ್ರೇಷನ್ ಆದ್ಮೇಲೆ 2 ಸಲ ರೈಲ್ವೆ ಮೇಲ್ಸೇತುವೆ ಕನಿಷ್ಠ 2 ವರ್ಷ ಬಾಳಿಕೆ ಬರಲಿಲ್ಲ. ಅವ್ನು ಯಾರು ಕನ್ಸ್ಟ್ರಕ್ಟ್ ಮಾಡಿದ ಕಾಂಟ್ರಾಕ್ಟರ್ನ ಬ್ಲಾಕ್ ಲಿಸ್ಟಿಗೆ ಏನೋ ಹಾಕಿದ್ರಂತೆ, ಮುಗೀತು. ಈಗ ಮತ್ತೆ ಇನ್ನೊಂದ್ಸಲಿ ದುಡ್ಡು ತಗೊಬಂದು 4 ಕೋಟಿನೋ ಅದೆಷ್ಟೋ ವೆಚ್ಚದಲ್ಲಿ ಮತ್ತೆ ರೈಲ್ವೆ ಮೇಲ್ಸೇತುವೆಗೆ ಟ್ಯಾಪೆ ಹಾಕೋ ಕೆಲಸಗಳೆಲ್ಲ ಮಾಡ್ತಾ ಹೋದ್ರು. ಸುಮಾರು 2018ರಲ್ಲಿ ಇನಾಗ್ರೇಟ್ ಆದ್ರೆ 2023 ಐ ಥಿಂಕ್ ಸೊ, ಎಸ್ 2023 ಡಿಸೆಂಬರ್ ಅಲ್ಲಿ ಜಿಲ್ಲಾಧಿಕಾರಿಗಳು ರೈಲ್ವೆ ಮೇಲ್ಸೇತುವೆಯನ್ನ ಬಂದ್ ಮಾಡಿ ಎಷ್ಟು ತಿಂಗಳಿಗೆ 4 ತಿಂಗಳಿಗೆ 4 ತಿಂಗಳು ರೈಲ್ವೆ ಮೇಲ್ಸೇತುವೆಯನ್ನ ಬಂದ್ ಮಾಡಿ ಬದಲಿ ಮಾರ್ಗವನ್ನ ಕೊಟ್ಟು 4 ತಿಂಗಳೊಳಗಡೆ ರೈಲ್ವೆ ಮೇಲ್ಸೇತುವೆಯನ್ನ ಮಾಡ್ತೀವಿ ಅಂತಂದ್ರೆ ರೀಕನ್ಸ್ಟ್ರಕ್ಟ್ ಮಾಡ್ತೀವಿ, ಎಲ್ಲೆಲ್ಲಿ ಬಿದೋ ಹಂಗಾಗಿದೆ ಅಲ್ಲೆಲ್ಲ ಟ್ಯಾಪೆ ಹಾಕ್ತೀವಿ, ಮತ್ತೊಂದು ಇನ್ನೊಂದು ಅಂತ ಹೇಳಿದ್ರು 2023 ಡಿಸೆಂಬರ್ ಅಲ್ಲಿ. ಬಟ್ 2024 ಡಿಸೆಂಬರ್ ಆದ್ರೂ ಕೂಡ ಕಾಮಗಾರಿ ಪೂರ್ಣಗೊಳ್ಳಲಿಲ್ಲ. ಈಗ ಆಲ್ರೆಡಿ ನಾವು 2025 ಜನವರಿಲಿ ಇದ್ದೀವಿ. ಅವ್ರು ಕ್ಲೋಸ್ ಮಾಡಿದ 4 ತಿಂಗಳಿಗಷ್ಟೇ. ಸರಿ ಆಯ್ತು, ಜಿಲ್ಲಾಧಿಕಾರಿಗಳು ಡಿಸೆಂಬರ್ 2023ರಲ್ಲಿ ಕ್ಲೋಸ್ ಮಾಡಿ ಬದಲಿ ಮಾರ್ಗ ಅಂತ ಕೊಟ್ರು. ಆ ಬದಲಿ ಮಾರ್ಗ ಕೊಂಕಣ ಸುತ್ಕೊಂಡು ಮೈಲಾರಕ್ಕೆ ಬರೋ ತರ ಕೇವಲ 2 ನಿಮಿಷ ಇಲ್ಲಿಂದ ರಸ್ತೆ ಆ ಕಡೆಗೆ ದಾಟಕ್ಕೆ 20 ನಿಮಿಷ ಸುತ್ಕೊಂಡ್ ಬರ್ಬೇಕಾಗಿತ್ತು. ಸರಿ ಕೊನೆಗೆ ನೋಡೋವರೆಗೂ ನೋಡಿದ್ರು 20 ನಿಮಿಷ ಸುತ್ಕೊಂಡ್ ಬರ್ಬೇಕಲ್ಲ, ಜನಕ್ಕೆ ತೊಂದರೆ ಆಗಿದ್ರು ಸುಮ್ಮನೆ ಆಗ್ತಾ ಇದ್ರು. ಪಾಪ ರೇವಣ್ಣ ಅವರು 20 ನಿಮಿಷ ಸುತ್ಕೊಂಡ್ ಬರ್ಬೇಕಾಗಿತ್ತು ಹಾಸನಕ್ಕೆ ಬರ್ಬೇಕಾರೆ. ಮತ್ತೆ ಹೊಳೆನರಸೀಪುರಕ್ಕೆ ಹೋಗ್ಬೇಕಾದ್ರೆ ಇವರು 20 ನಿಮಿಷ ಸುತ್ಕೊಂಡು ಹೋಗ್ಬೇಕಾಗಿತ್ತು ಕಿರಿದಾದ ರಸ್ತೆಯಲ್ಲಿ. ಬಹಳ ಸಮಸ್ಯೆ ಎದುರಾಯ್ತು. ಈ ಹಿನ್ನೆಲೆಯಲ್ಲಿ ಏನ್ ಮಾಡಿದ್ರು, ಹಳೆಗಂಡನ ಪಾದವೆ ಗತಿ ಅನ್ನಂಗೆ ಆ ಬ್ರಿಡ್ಜ್ ಹಾಕಿಂತ ಪಕ್ಕದಲ್ಲಿ ಫಸ್ಟ್ ರೈಲ್ವೆ ಕ್ರಾಸಿಂಗ್, ಲೆವೆಲ್ ಕ್ರಾಸಿಂಗ್ ಇತ್ತಲ್ಲ, ಅದನ್ನೇ ಓಪನ್ ಮಾಡೋದು. ಸರಿ 4 ತಿಂಗಳಲ್ವಾ, ಫುಲ್ ಗುಂಡಿಮಯ ಆಗಿತ್ತು ಪಕ್ಕದಲ್ಲಿದ್ದ ರೈಲ್ವೆ ಲೆವೆಲ್ ಕ್ರಾಸಿಂಗು. ಆದ್ರೂ ಕೂಡ ಅಲ್ಲೇ ಓಡಾಡಕ್ಕೆ ಅವಕಾಶ ಕಲ್ಪಿಸ್ಕೊಟ್ರು.
ನೋಡಿದ್ರು 4 ತಿಂಗಳಾಯ್ತು, 5 ತಿಂಗಳಾಯ್ತು, 6 ತಿಂಗಳಾಯ್ತು, ವರ್ಷವೇ ಕಳೆದ್ರು ಕೂಡ ಕಾಮಗಾರಿ ಪೂರ್ಣಗೊಳ್ಳಂಗೆ ಕಾಣಲಿಲ್ಲ. ಕೊನೆಗೆ ಅದಕ್ಕೊಂದಿಷ್ಟು ಟಾರ್ಗೆಟ್ ಹಾಕಿ ಈಗ ಸದ್ಯ ಮತ್ತೆ ಅಲ್ಲೇ ಓಡಾಡಕ್ ಮಾಡ್ಕೊಂಡಿದ್ದಾರೆ. ಇನ್ನು ಪಕ್ಕದಲ್ಲಿ ರೈಲ್ವೆ ಮತ್ತೊಂದು ಅದ್ಯಾವುದೋ ಬಿದೋಗಿತ್ತಲ್ಲ, ಉದ್ಘಾಟನೆಗಿಂತ ಮುಂಚೆ 3 ಸಲ, ಉದ್ಘಾಟನೆ ಆದ್ಮೇಲೆ 2 ಸಲ. ಆ ರೈಲ್ವೆ ಮೇಲ್ಸೇತುವೆ ಇನ್ನೂ ನಡೀತಾನೇ ಇದೆ, ಕಾಮಗಾರಿ ಇನ್ನೂ ಪ್ರಗತಿಯಲ್ಲೇ ಇದೆ. ಇನ್ನು ಆ ಕಾಮಗಾರಿ ಪೂರ್ಣಗೊಳ್ಳುವ ಮುನ್ನವೇ ಇದೀಗ ಮತ್ತೆ ನಿತಿನ್ ಗಡ್ಕರಿ ಕೇಂದ್ರ ಸಚಿವರು ಎಲ್ಲರನ್ನು ಹಿಡಿದು ರೇವಣ್ಣ ಅವರು ಮತ್ತೊಂದು ಬದಿಯಲ್ಲಿ ಮತ್ತೊಂದು ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಮಾಡಕ್ಕೆ ಈಗ 36 ಕೋಟಿ ರು ವೆಚ್ಚದಲ್ಲಿ ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಮಾಡಕ್ಕೆ ಅನುಮೋದನೆ ತಗೊಂಡ್ಬಂದಿದ್ದಾರೆ. ಶೀಘ್ರದಲ್ಲಿ ಕಾಮಗಾರಿ ಕೂಡ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಮೆಚ್ಚಬೇಕಾದ ವಿಚಾರ ಒಂದು, ಇತ್ತ ಹಾಸನದ ರೈಲ್ವೆ ಮೇಲ್ಸೇತುವೆ, ಹಾಸನದ NRS ವೃತ್ತದಿಂದ ಹೊಸ ಬಸ್ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸ್ತಕ್ಕಂಥ ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಆಗಕ್ಕೆ ದಶಕಗಳೇ ಆಗೋಯ್ತು. ಆ ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಆಗಕ್ಕೂ ಕೂಡ ಒಂದ್ಸಲಿ ಆಗಿ ಅದು ಆ ಟೈಮ್ ಲ್ಯಾಪ್ಸ್ ಕ್ಲೋಸ್ ಆಗಿ 2ನೇ ಬಾರಿ ಮತ್ತೆ ರೀಟೆಂಡರ್ ಕರೆದು ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ 50-50 ಅನುಪಾತದಲ್ಲಿ ನಡೀತಾ ಇದ್ದಂತ ಕಾಮಗಾರಿ ಹಾಸನ ರೈಲ್ವೆ ಮೇಲ್ಸೇತುವೆ ನಾನು ಹೇಳ್ತಾ ಇರೋದು. ಈಗ ಇವತ್ತವರೆಗೂ ಒಂದ್ ಸೈಡ್ ಮಾತ್ರ ಓಪನ್ ಮಾಡಿದ್ದಾರೆ, ಇನ್ನೊಂದ್ ಸೈಡ್ ಓಪನ್ ಮಾಡಕ್ಕೆ ದುಡ್ಡಿಲ್ಲ. ಮೊದಲ ಬಾರಿ ಏನ್ 50-50 ಅನುಪಾತದಲ್ಲಿ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರ ತನ್ನ ಪಾಲಿನ ಹಣವನ್ನು ಕೊಡಬೇಕಾಗಿತ್ತು, ರಾಜ್ಯವು ಕೇಂದ್ರವು ತನ್ನ ಪಾಲಿನ ಹಣವನ್ನು ಕೊಟ್ಟರು. ಆದ್ರೆ ಕಾಮಗಾರಿ ವಿಳಂಬವಾಯ್ತು, ಕೊರೋನಾ ಏನೇನೋ ಬಂತು, ಆ ಟೈಮಲ್ಲಿ ಕೆಲಸ ಮಾಡಕ್ ಆಗ್ಲಿಲ್ಲ. ಹಾಗಾಗಿ ಸೆಕೆಂಡ್ ಫೇಸ್ ಅಲ್ಲಿ ಮತ್ತೆ ರೀಟೆಂಡರ್ ಕರೆದ್ರು. ಆಗ ಕೇಂದ್ರ ಸರ್ಕಾರ ಮತ್ತೆ ತನ್ನ ಪಾಲಿನ ಹಣವನ್ನು ಕೊಡ್ತು. ಆದ್ರೆ ರಾಜ್ಯ ಸರ್ಕಾರ ಪತ್ರ ಬರೆದು ಬಿಡ್ತು, ನೀವೇನಾರು ಮಾಡ್ಕೊಳ್ಳಿ, ನಮ್ಮ ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ, ನಾವು ಹಣ ಕೊಡಲ್ಲ ಅಂತ ನೇರವಾಗಿ ಹೇಳಿ ಲೆಟರ್ ಬರೆದ್ರು. ಸೀರಿಯಸ್ಲಿ ಹಂಗೆ ಲೆಟರ್ ಬರೋದು, ನಮ್ಮ ಹತ್ರ ಅನುದಾನ ಇಲ್ಲ, ನಾವು ಅನುದಾನ ಕೊಡಕ್ ಆಗೋದಿಲ್ಲ ಅಂತ ಬರೆದ್ರು ರೈಲ್ವೆ ಮೇಲ್ಸೇತುವೆ. ದುಡ್ಡು ಇಲ್ದಲೆ ಕೆಲಸ ಮಾಡೋ ಅಂದ್ರೆ ಯಾರು ಮಾಡ್ತಾರಾ? ಹಂಗೆ ಪೆಂಡಿಂಗ್ ಉಳ್ಕಂತು, ಕಾಮಗಾರಿ ಅರ್ಧಕ್ಕೆ ನಿಂತೋಯ್ತು. ಆದ್ರೆ ರೇವಣ್ಣ ಅವರು ಹೊಳೆನರಸೀಪುರದ ಹಂಗ್ರಳ್ಳಿ ರೈಲ್ವೆ ಮೇಲ್ಸೇತುವೆಗೆ ಮೊದಲೇ ಬಾರಿ ಹಣ ತಂದ್ರು, ಅದಾದ್ಮೇಲೆ ಅದು ಬಿದೋಯ್ತು, ಮತ್ತೆ 2ನೇ ಬಾರಿ ಹಣ ತಂದ್ರು, ರೀಕನ್ಸ್ಟ್ರಕ್ಟ್ ಆಗ್ತಾ ಇದೆ, ವರ್ಷಗಳಿಂದ ರೀಕನ್ಸ್ಟ್ರಕ್ಟ್ ಆಗ್ತಾ ಇದೆ. ಇನ್ನೂ ಅದು ರೀಕನ್ಸ್ಟ್ರಕ್ಟ್ ಆಗಿ ಚಾಲನೆ ಸಿಗುವ ಮುನ್ನವೇ ಮತ್ತೊಂದು ಬದಿಯ ರೈಲ್ವೆ ಮೇಲ್ಸೇತುವೆಗೆ ಮತ್ತೆ ದುಡ್ಡು ತಗೊಂಡ್ಬಂದಿದ್ದಾರೆ. ಸರ್ಕಾರ ಅವ್ರದ್ದು ಇದೆಯೋ ಇಲ್ವೋ ನೋ, ದೇವೇಗೌಡರನ್ನ ಇಟ್ಕೊಳ್ತಾರೆ, ಜೊತೆಲಿ ಕರ್ಕೊಂಡು ಹೋಗ್ತಾರೆ. ಇದು ಬದ್ಧತೆ ರೀ, ಒಬ್ಬ ರಾಜಕಾರಣಿಗೆ ಇರ್ಬೇಕಾಗಿರೋ ಬದ್ಧತೆ ಇದು. ರೇವಣ್ಣ ಅವ್ರನ್ನ ಬೇರೆ ಯಾವ್ಯಾವ ವಿಚಾರಗಳಲ್ಲಿ ಜನ ನಿಂದಿಸಬಹುದು, ಹೊಳೆನರಸೀಪುರದಲ್ಲಿ ರೇವಣ್ಣ ಅವರ ವಿರುದ್ಧವಾದ ಒಂದಿಷ್ಟು ಅಲೆಗಳು ಇವೆಲ್ಲ ಅವರ ಮಕ್ಕಳು ಕಾರಣಕ್ಕೆ ಮತ್ತೊಂದು ಬಂದಿರಬಹುದು. ಆದರೆ ಅಭಿವೃದ್ಧಿ ಅಂತ ಬಂದಾಗ ರೇವಣ್ಣ ಅವ್ರನ್ನ ಯಾರೊಬ್ರು ಪ್ರಶ್ನೆ ಮಾಡಕ್ಕಾಗದಿಲ್ಲ. ರೇವಣ್ಣ ಅವ್ರನ್ನ ಅಭಿವೃದ್ಧಿ ಅಂತ ಬಂದಾಗ ಯಾರೊಬ್ರು ಪ್ರಶ್ನೆ ಮಾಡಕ್ಕಾಗದಿಲ್ಲ. ಹಾಸನದಲ್ಲಿ ಏಷ್ಯಾದಲ್ಲೇ 2ನೇ ಅತಿ ದೊಡ್ಡ ಬಸ್ ನಿಲ್ದಾಣದಿಂದ ಹಿಡಿದು ಹಾಸನದ ಹೈಟೆಕ್ ಆಸ್ಪತ್ರೆಯಿಂದ ಹಿಡಿದು ಈ ಸಾಕಷ್ಟು ಅಭಿವೃದ್ಧಿ ಕೆಲಸ, ಈ ಕಾಲೇಜುಗಳಾಗಿರಬಹುದು, ಮತ್ತೊಂದು ಇನ್ನೊಂದು, ಇವೆಲ್ಲದ್ರ ಕೊಡುಗೆ ರೇವಣ್ಣ ಅವರಿಗೆ, ಈ ಕ್ರೆಡಿಟ್ ರೇವಣ್ಣ ಅವ್ರಿಗೆ ಸಲ್ಲಬೇಕಾಗತ್ತೆ. ಅಂತೆಯೇ ಹಾಸನದ ರೈಲ್ವೆ ಮೇಲ್ಸೇತುವೆ ನೆನೆಗುದ್ದಿಗೆ ಬಿದ್ದಿರುವ ಸಂದರ್ಭದಲ್ಲೇ ಹೊಳೆನರಸೀಪುರದಲ್ಲಿ ತಮ್ಮ ಮನೆ ಮುಂಭಾಗದಲ್ಲಿ ಒಂದು ರೈಲ್ವೆ ಮೇಲ್ಸೇತುವೆ ಮಾಡಿಸ್ಕೊಂಡ್ರು, ಅದು ಕೂಡ ಬಹಳ ಚೆನ್ನಾಗಿ ಮಾಡಿದ್ರು. ಈಗ ಹಂಗ್ರಳ್ಳಿಯಲ್ಲಿ ಮತ್ತೊಂದು ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಮಾಡಕ್ಕೆ 36 ಕೋಟಿ ರೂಪಾಯಿ ಪ್ಯಾಕೇಜ್ ಘೋಷಣೆ ಮಾಡಿದ್ದಾರಂತೆ, ಅನುದಾನವನ್ನು ಕೂಡ ತಗೊಬಂದಿದ್ದಾರೆ. ಕೆಲವೇ ದಿನಗಳಲ್ಲಿ ಕಾಮಗಾರಿ ಪ್ರಾರಂಭವಾಗುತ್ತೆ. ರೇವಣ್ಣ ಅವರ ಅಭಿವೃದ್ಧಿಯನ್ನ ನಾವು ಹೇಗೆ ಮೆಚ್ಚಿಕೊಂಡೆವೋ ಅದೇ ರೀತಿ ಹಂಗ್ರಳ್ಳಿ ರೈಲ್ವೆ ಮೇಲ್ಸೇತುವೆಯನ್ನ ರೇವಣ್ಣ ಅವ್ರ ಕ್ಷೇತ್ರದಲ್ಲಿ ಕೆಲಸ ಆಗಬೇಕು ಅಂದಾಗ ಬಹಳ ಮುತುವರ್ಜಿ ವಹಿಸಿ ಮಾಡ್ತಾರೆ. ಬಟ್ ಯಾಕೆ ಅಲ್ಲಿ ಲೂಪೋಲ್ಸ್ಗಳು ಎದುರಾಯ್ತು, ಯಾರು ಟೆಂಡರ್ ತಗೊಂಡ್ರು, ಟೆಂಡರ್ದಾರ ಯಾಕೆ ಈ ತರ ಕೆಲಸ ಮಾಡದ, ಆಗಿದ ಲೋಪವೇನು, ಅಸಲಿಯಾಗಿ ಆ ರೈಲ್ವೆ ಮೇಲ್ಸೇತುವೆ 5 ಬಾರಿ ಕುಸಿಲಿಕ್ಕೆ ಕಾರಣವೇನು ಅನ್ನೋದನ್ನ ಡಿಟೆಕ್ಟ್ ಮಾಡಕ್ ಮುಂದಾಗ್ಲಿಲ್ಲ. ಅದಕ್ಕೊಂದು ತಾರ್ಕಿಕ ಅಂತ್ಯ ತರಕ್ ಮುಂದಾಗ್ಲಿಲ್ಲ. ಯಾಕೆ 5 ಸಲ ಬಿದೋಗ್ತಾ ಇದೆ, ವಾಟ್ ಈಸ್ ದ ಪ್ರಾಬ್ಲಮ್ ಬಿಹೈಂಡ್ ದಿಸ್ ಅನ್ನೋದನ್ನ ಹುಡುಕ್ಲಿಲ್ಲ. ಅಂಡ್ ಯಾರು ಗುತ್ತಿಗೆದಾರ ಅದನ್ನ ಟೆಂಡರ್ ತಗೊಂಡಿದ್ದ, ಯಾರು 5 ಬಾರಿ ಕುಸಿಲಿಕ್ಕೆ ಕಾರಣ ಆಯ್ತು, ಅಂಡ್ ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ಎಷ್ಟು ನಷ್ಟ ಆಯ್ತು, ಅದನ್ನ ಅವನಿಂದ ಕಟ್ಟಿಸೋದಾಗ್ಲಿ ಅಥವಾ ಅವನಿಗೆ ಪನಿಷ್ಮೆಂಟ್ ಆಗ್ಲಿ ಯಾವುದೋ ಆಗ್ಲಿಲ್ಲ. ಬದಲಾಗಿ ಬಿದೋಯ್ತು, ಮತ್ ದುಡ್ಡು ತಗೊಬಂದ್ರು, ಮತ್ ಕಟ್ಟು, ಮತ್ ನಾಳೆ ಇದ್ ಕುಸ್ತೋದ್ರೆ ಮತ್ ದುಡ್ಡು ತಗೊಬಂದು ಕಟ್ಟು. ಬಟ್ ಇದಕ್ಕೊಂದು ತಾರ್ಕಿಕ ಅಂತ್ಯ ಅನ್ನೋದು ಬೇಕಲ್ಲ. ಜೊತೆಗೆ ಈಗ ಅದೇ ಹೇಳಿದ್ನಲ್ಲ, ಇನ್ನೂ 5 ಸಲ ಬಿದೋಗಿರೋ ರೈಲ್ವೆ ಮೇಲ್ಸೇತುವೆ ಇನ್ನೂ ನಿರ್ಮಾಣ ಆಗಿಲ್ಲ, ಸದ್ಯಕ್ಕಂತೂ ಆಗಂಗ್ ಕಾಣಿಸ್ತಾ ಇಲ್ಲ. ಅದು ಮತ್ತೊಂದು ಬದಿ ನಿರ್ಮಾಣ ಮಾಡಕ್ ಹೊರಟಿದ್ದಾರೆ. ಜನರ ಸಿನ್ಸಿಯರ್ ರಿಕ್ವೆಸ್ಟ್ ನಾವು ಕೂಡ ಕೇಳೋದದೆ, 36 ಕೋಟಿ ತಂದಿದ್ದೀರಿ, ಬಹಳ ಖುಷಿ ಇದೆ, ಫೈನ್. ಆದರೆ
ಒಂದು ಬದಿ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಪೂರ್ಣಗೊಳ್ಳುವವರೆಗೂ ಮತ್ತೊಂದು ಬದಿ ಮಾಡ್ತೀವಿ ಅಂತ ಹೊರಡಬೇಡಿ. ಜನರಿಗೆ ಮತ್ ತೊಂದರೆ ಆಗತ್ತೆ. ಈಗ ನೀವು ಮತ್ತೊಂದು ಬದಿ ಮಾಡಬೇಕು ಅಂದ್ರೆ ರೈಲ್ವೆ ಲೆವೆಲಿಂಗ್ ಕ್ರಾಸಿಂಗ್ ಏನೋ ಇದೆಯಲ್ಲ ಅಲ್ಲಿ, ಅದೇ ಈ ರೈಲ್ವೆ ಲೆವೆಲ್ ಕ್ರಾಸಿಂಗ್ ಅಂತ ಅಂದ್ರೆ ಇದೇ ಕಣ್ರಪ್ಪ, ಟ್ರೈನ್ ಬಂದಾಗ ಗೇಟ್ ಹಾಕ್ತಾರೆ ತೆಗಿತಾರಲ್ಲ, ಆ ಜಾಗದಲ್ಲೇ ಕನ್ಸ್ಟ್ರಕ್ಟ್ ಮಾಡಬೇಕು. ಈ ಕಡೆ ಕನ್ಸ್ಟ್ರಕ್ಟ್ ಮಾಡಕ್ ಆಗಲ್ಲ. ರೇವಣ್ಣ ಅವರ ಆಪ್ತರದ್ದು ಯಾರೋ ಒಬ್ರದ್ದು ಪೆಟ್ರೋಲ್ ಬಂಕ್ ಇದೆ, ಹಂಗಾಗಿ ಆ ಕಡೆ ಅವರೆಲ್ಲ ಮುಟ್ಟೋದಿಲ್ಲ, ಅದೆಲ್ಲ ಕ್ಲೋಸ್ ಮಾಡ್ಸಕ್ ಹೋಗೋದಿಲ್ಲ. ಬದಲಾಗಿ ಈ ಕಡೆ ರೈಲ್ವೆ ಲೆವೆಲ್ ಕ್ರಾಸಿಂಗ್ ಏನಿದೆ ಅಲ್ಲೇ ಮಾಡ್ಬೇಕು ಇನ್ನೊಂದು ಬದಿ ರೈಲ್ವೆ ಮೇಲ್ಸೇತುವೆ ಮಾಡೋದಾದ್ರೆ. ನೀವು ಆ ಕಡೆ ಕೆಲಸ ಸ್ಟಾರ್ಟ್ ಮಾಡ್ಬಿಟ್ರೆ ಮತ್ತೆ ರೋಡ್ ಕ್ಲೋಸ್ ಮಾಡ್ಬೇಕು, ಮತ್ತೆ ಜನ ಈ ಕಡೆ ಸುತ್ಕೊಂಡು ಬರ್ಬೇಕು, ಪಡುಲಿಪ್ಪೆ ಮೇಲೆ ಬರ್ಬೇಕು. ಇಲ್ಲ ಅಂತಂದ್ರೆ ಈ ಕಡೆ ಇನ್ನೊಂದು ಚಿಕ್ಕದು ಕಿರಿದಾದ ರಸ್ತೆ ಇದೆ, ಆ ಕಡೆ ಬರ್ಬೇಕು. ಹೇಳಿದ್ನಲ್ಲ, 2 ನಿಮಿಷ ಸಾಗುವ ಹಾದಿಗೆ 20 ನಿಮಿಷ ಸುತ್ತಾಡ್ಕೊಂಡು ಬರ್ಬೇಕಾಗತ್ತೆ. ನೀವು ರೈಲ್ವೆ ಮೇಲ್ಸೇತುವೆ ಹೊಸದು ತಗೊಬಂದಿದ್ದೀರಿ ಅಂತ ಜನ ಖುಷಿ ಪಡೋದ್ಕಿಂತ ಇಡೀ ಶಾಪ್ ಹಾಕಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ, ಹಂಗೇನಾರು ಆಗ್ಬಿಟ್ರೆ. ನೀವು ತಂದಿರುವ ಅನುದಾನದ ಬಗ್ಗೆ ಜನರಿಗೆ ಖುಷಿ ಇದೆ, ಹೆಮ್ಮೆ ಇದೆ. ಸರ್ಕಾರ, ಆಡಳಿತದ ಸರ್ಕಾರ ಇಲ್ಲ, ಆದ್ರೂ ಕೂಡ ರೇವಣ್ಣ ಅವರು, ದೇವೇಗೌಡರು, ಕುಮಾರಸ್ವಾಮಿ ಅವ್ರು ಕರ್ಕೊಂಡು ಹೋಗಿ ಇನ್ನೊಂದು ಬದಿ ಓವರ್ ಬ್ರಿಡ್ಜ್ ಮಾಡಕ್ ದುಡ್ಡು ತಗೊಬಂದಿದ್ದಾರೆ ಅನ್ನೋ ಖುಷಿ ಜನಕ್ಕಿದೆ. ಆದರೆ ಆ ಇನ್ನೊಂದು ಬದಿಯ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಯನ್ನ ಪ್ರಾರಂಭ ಮಾಡಬೇಕು ಅನ್ನೋದಾದ್ರೆ ಮೊದಲು ಈ ಕೆಲಸ ಮುಗಿಸಿ. ಯಾವುದು ವರ್ಷದಿಂದ ಬರೀ ಬ್ರಿಡ್ಜ್ ಕಟ್ಟೋದಲ್ಲ, ಟ್ಯಾಪೆ ಹಾಕೋ ಕೆಲಸ, ರೀಕನ್ಸ್ಟ್ರಕ್ಟ್ ಕೆಲಸ 2023 ಡಿಸೆಂಬರ್ ಅಲ್ಲಿ ಕ್ಲೋಸ್ ಮಾಡಿದ್ದು, 2024 ಡಿಸೆಂಬರ್ ಮುಗಿತ್ತು, 2025ರಲ್ಲಿ ಇದೀವಿ ನಾವು. 1 ವರ್ಷ ಆದ್ರೂ ಕೂಡ ಆ ಕಾಮಗಾರಿಯೇ ಮುಗಿದಿಲ್ಲ. ಬಹಳ ಮಂದಗತಿಲ್ ಸಾಗ್ತಾ ಇದೆ. ಪ್ರತಿ ದಿವಸ ರೇವಣ್ಣ ಅವ್ರು ಅದನ್ನೇ ನೋಡ್ಕೊಂಡು ಓಡಾಡಬೇಕು, ಇರೋದು ಒಂದೇ ರಸ್ತೆ. ಆದ್ರೂ ಕೂಡ ಅದು ಯಾಕೋ ವೇಗವಾಗಿ ನಡೀತಾ ಇಲ್ಲ. ಬಟ್ ಈಗೇನಾದ್ರೂ ನೀವು ಅದನ್ನ ಮುಗಿಸ್ತಲೇ ದುಡ್ಡು ಬಂದ್ಬಿಟ್ಟಿದೆಯಲ್ಲ, ವಾಪಸ್ ಹೋಗ್ಬಿಟ್ರೆ ಕಷ್ಟ ಅಂತ ಏನಾದ್ರು ಮತ್ತೆ ಈ ಕಡೆನೂ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರೆ ಜನ ಮತ್ತೆ ಕೊಂಕಣ ಸುತ್ತಿ ಮೈಲಾರಕ್ಕೆ ಹೋಗ್ಬೇಕಾಗತ್ತೆ. ಆ ಕೆಲಸ ಆಗಬಾರ್ದು. ಬದಲಾಗಿ ಈ ಕೆಲಸ 4 ತಿಂಗಳಲ್ಲಿ ಮಾಡ್ತೀವಿ ಅಂತ ಹೇಳಿದ್ರಲ್ರಪ್ಪ, 1 ವರ್ಷವೇ ಆಗೋಯ್ತಲ್ಲ. ಮೊದಲು ಈ ಬದಿ ಕೆಲಸ ಮುಗಿಸಿ ಆಮೇಲೆ ಈ ಕೆಲಸ ಮಾಡಿ ಅಂತ ಜನ ಹೇಳ್ತಾ ಇದ್ದಾರೆ. ಎಸ್, ಒಟ್ಟಿನಲ್ಲಿ ರೇವಣ್ಣ ಅಂದ್ರೆ ಅಭಿವೃದ್ಧಿ, ಅಭಿವೃದ್ಧಿ ಅಂದ್ರೆ ರೇವಣ್ಣ ಅನ್ನೋದಕ್ಕೆ ಮತ್ತೊಂದು ತಾಜಾ ಉದಾಹರಣೆ ಎಂಬಂತೆ ರೇವಣ್ಣ ಅವರು ಮತ್ತೊಂದಿಷ್ಟು ಕೋಟಿ ರಾಜ್ಯ ಸರ್ಕಾರ ದುಡ್ಡು ಕೊಡ್ತಾರೆ. ಯಾಕಪ್ಪ, ನಾವು ಕೇಂದ್ರದಲ್ಲಿ ತತ್ತೀವಿ. ನನ್ನ ಬ್ರದರ್ ಇವತ್ತು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ, ಪ್ರಭಾವಿ ಸಚಿವರಿದ್ದಾರೆ. ನಮ್ಮ ತಂದೆ ಮಾಜಿ ಪ್ರಧಾನಿ ಆಗಿದ್ದವರು. ಮೋದಿ ಅವರು ಕೂರಿಸಿ, ಅವರು ದೇವೇಗೌಡರು ಹೋದ್ರೆ ಮೋದಿ ಅವರು ಕೂರಿಸಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತಾರೆ. ರಾಜ್ಯ ಸರ್ಕಾರದ ಅನುದಾನ ಕೊಡಿದವ್ರು ಬೇಡ ರೀ, ನಾವು ಕೇಂದ್ರದಲ್ಲಿ ತರ್ತೀವಿ ಅನ್ನೋದನ್ನ ಪ್ರೂವ್ ಮಾಡಿದ್ರು ರೇವಣ್ಣ ಅವರು ಈ ಮೂಲಕ. ಆ ಮೂಲಕ ಕೇಂದ್ರದಿಂದ ರೈಲ್ವೆ ಮೇಲ್ಸೇತುವೆ ಮತ್ತೊಂದು ಬದಿ, ಹಂಗರಳ್ಳಿ ರೈಲ್ವೆ ಮೇಲ್ಸೇತುವೆಯ ಮತ್ತೊಂದು ಬದಿ ಕಾಮಗಾರಿ ನಿರ್ಮಾಣ ಮಾಡಕ್ಕೆ 36 ಕೋಟಿ ಪ್ಯಾಕೇಜ್ನ ರೆಡಿ ಮಾಡಿಸ್ಕೊಂಡು ಬಂದಿದ್ದಾರೆ. ಫೈನ್, ನೋಡೋಣ ಈ ಬದಿ ಕಾಮಗಾರಿ ಯಾವಾಗ ಮುಗಿಯುತ್ತೆ, ಮತ್ತೊಂದು ಬದಿಯ ಕಾಮಗಾರಿ ಮತ್ಯಾವಾಗ ಪ್ರಾರಂಭ ಮಾಡ್ತಾರೆ. ಇದನ್ನ ಪ್ರಾರಂಭ ಮಾಡಕ್ ಹೋಗಿ ಅದನ್ನೇನಾರೋ ಅಧ್ವಾನ ಮಾಡ್ತಾರೋ, ಇವೆಲ್ಲವನ್ನ ಮುಂದಿನ ದಿವಸ ಕಾದು ನೋಡೋಣ ಅಂತ ಹೇಳ್ತಾ ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ BBC ಟಿವಿ, ಸತ್ಯದ ಕಡೆ ನಮ್ಮ ನಡೆ.